ಟೋಲ್ ಗೇಟ್ ಅಲ್ಲಿ ನಿವೃತ್ತ ಯೋಧರಿಗೆ ಅವಮಾನ ಮಾಡಿದರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಿನಾಕಾರಣ ಯೋಧರನ್ನ ನಿಲ್ಲಿಸಿ ಅವಮಾನ ಮಾಡಿದಾರಂತೆ. ಉಡುಪಿ ಸಾಸ್ತಾನ ಟೋಲ್ ಗೇಟ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಸೇನೆ ಅಧಿಕಾರಿಗಳಿಗೆ ಟೋಲ್ ಫ್ರೀ ವ್ಯವಸ್ಥೆ ಇದೆ. ಆದರೆ ನಿವೃತ್ತ ಸೇನಾಧಿಕಾರಿ ಶಾಮರಾಜ್ ಅವರಿಗೆ ಟೋಲ್ ಸಿಬ್ಬಂದಿ ಅಡ್ಡಿ ಮಾಡಿದಾರಂತೆ. ವಿನಾಕಾರಣ ನಿಲ್ಲಿಸಿ ಅವಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೂಕ್ತ ದಾಖಲೆಯನ್ನ ತೋರಿಸಿದರೂ ಕೂಡ ಅವರನ್ನ ತಡೆದಿದ್ದಾರೆ ಅನ್ನುವಂಥ ಆರೋಪ. 2002ರಲ್ಲಿ ಉಗ್ರರ ಜೊತೆಗೆ ಹೋರಾಡಿದ್ದ ಯೋಧ ಶಾಮರಾಜ್ ಅವರು ಎಲ್ಲಾ ದಾಖಲೆಯನ್ನ ತೋರಿಸಿದ್ರೂ ಕೂಡ ಬೇಕು ಅಂತಾನೆ ಅವರನ್ನ ನಿಲ್ಲಿಸುವಂತ ಕೆಲಸ ಆಗಿದೆ. ಉಗ್ರರ ಜೊತೆಗಿನ ಹೋರಾಟದಲ್ಲಿ ಶಾಮರಾಜ್ ಗಾಯಗೊಂಡಿದ್ರು, ಬಳಿಕ ಸೇನೆಯಿಂದ ನಿವೃತ್ತಿಯಾಗಿದ್ರು. ಅವರ ಹತ್ರ ಎಲ್ಲಾ ದಾಖಲೆಗಳಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದರ ವಿಚಾರವಾಗಿ. ಆದಾಗ್ಯೂ ಕೂಡ ಅವರನ್ನ ಬೇಕು ಅಂತಲೇ ತಡೆಯುವಂತಹ ಕೆಲಸ ಟೋಲ್ ಸಿಬ್ಬಂದಿಯಿಂದ ಆಗಿದೆಯಂತೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಟೋಲ್ ಕಿರಿಕಿರಿ ಅಂತೂ ತಪ್ಪಿದ್ದಲ್ಲ. देखिए, आज कर्नाटक के उड़पी के बाद शास्ताना टोल बूथ में मैं हूँ. देखिए, ये लेटर निकालना. देखिए, ये लेटर RMA प्रकार मेरे वाइफ का जो पोस्टिंग का मैं फाइल किया है, गाड़ी लेके जा रहा हूँ. उसके अलावा मैं वार कैजुअलिटी ऑपरेशन पराक्रम का देखिए हर टोल से पास होके आया हूँ. बट शास्ताना टोल बूथ में मिस्टर सुरेश एंड शिवनाथ वो बोले पैसे के बिना छोड़ेंगे नहीं. ये होता है 25 जनवरी को मैं हूँ. कल रिपब्लिक डे है. मैं क्यों व्हील चेयर में बैठा हूँ, आप बताइए. आप भी बताइए, क्यों मैं व्हील चेयर में बैठे कोई मतलब है क्या? एक वार कैजुअलिटी को या आर्मी रूल प्रकार देखिए ऑक्टोरॉय टैक्स पर एक्सेम्पशन ये लेके मैं जा रहा हूँ, तब भी मुझसे टोल मांग रहे हैं. तो क्या फायदा है? बस आप मुझे बताइए. नितिन गडकरी साहब, आप मुझे बताइए. देखिए, आज कर्नाटक के उड़पी के बाद शास्ताना टोल बूथ में मैं हूँ. देखिए, ये लेटर निकालना. देखिए, ये लेटर RMA प्रकार मेरे वाइफ का जो पोस्टिंग का मैं फाइल किया है, गाड़ी लेके जा रहा हूँ. उसके अलावा मैं वार कैजुअलिटी ऑपरेशन पराक्रम का देखिए. ಈಗ ನಮ್ಮ ಜೊತೆಗೆ ನಿವೃತ್ತ ಸೇನಾ ಅಧಿಕಾರಿ ಶಾಮರಾಜ್ ಅವರೇ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಅಧಿಕಾರಿ ಅಲ್ಲ, ನಿವೃತ್ತ ಕಮಾಂಡೋ. ಸರ್, ಏನಾಯ್ತು ಸರ್ ಟೋಲ್ ಅಲ್ಲಿ? ನಾನು ಆಕ್ಚುಲಿ ನೋಡಿ, ನನ್ನ ವೈಫ್ ವೆಲ್ಲಿಂಗ್ಟನ್ MS ನಲ್ಲಿ ಪೋಸ್ಟೆಡ್ ಆಗಿದ್ಲು. ಅವರ ಪೋಸ್ಟಿಂಗ್ ಡೆಲ್ಲಿ RR ಗೆ ಬಂತು. ಹಾಗೆ ಅವರು ಮತ್ತು ಮಗಳು ಅವರಲ್ಲಿಗೆ ಹೋಗಿ ಡ್ಯೂಟಿಯಲ್ಲಿ ಜಾಯ್ನ್ ಆದ್ರು. ಹಿಂದೆ ನಾನು ನನ್ನ ಕಾರ್ನಲ್ಲಿ ಬರಬೇಕಾದ್ದು ಆರೋಗ್ಯ ಸಮಸ್ಯೆಯಿಂದಾಗಿ ಸ್ವಲ್ಪ ದಿನ ನಾನು ಊರಲ್ಲೇ ಇದ್ದೆ. ಊರಿಂದ ನಿನ್ನೆ ನಾನು ಹೊರಟಿದ್ದು ಡೆಲ್ಲಿಗೆ ಬೈ ರೋಡ್. ತಲಪಾಡಿ ಟೋಲ್ ಕ್ರಾಸ್ ಆದೆ. ಇದರ ಮೊದಲು ಕಳೆದ ತಿಂಗಳು ತಲಪಾಡಿ ಟೋಲ್ ನಲ್ಲಿ 2 ಸಲ ನನಗೆ ಇದೇ ಅನುಭವ ಆಗಿತ್ತು. ಆಮೇಲೆ ನಾನು ಅಲ್ಲಿಂದ ಉಡುಪಿ ಕ್ರಾಸ್ ಆದೆ. ನಮ್ಮ ಇಲ್ಲಿ ಈ ಟೋಲ್ ಅಂದ್ರೆ ಶಾಸ್ತಾನ ಆ ಟೋಲಿಗೆ ಬಂದಾಗ ಅಲ್ಲಿ ಟೋಲ್ ನಲ್ಲಿ ನಿಂತಿರುವ ನನಗೆ ಕಾಣ್ತದೆ ಶ್ರೀ ಶಿವನಾಗ್ ಅವ್ರಲ್ಲಿ ನಾನು ಮಾತಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದೆ. ಅದರಲ್ಲಿ ಫಸ್ಟ್ ಡಾಕ್ಯುಮೆಂಟ್ ಏನಂದ್ರೆ ಆರ್ಮಿಯ ಆಕ್ಟ್ ಪ್ರಕಾರ ಒಬ್ರು ಪೋಸ್ಟಿಂಗ್ ಹೋದಾಗ ಅವರ ಅಂದ್ರೆ ಗೂಡ್ಸ್ ಮತ್ತು ಕಾರ್ ಎಲ್ಲ ತಗೊಂಡೋಗೋಕೆ ಅದು ಫ್ರೀ ಆಫ್ ಅದರ ಒಕ್ಟ್ರಾಯ್ ಮತ್ತು ಟೋಲ್ ಎಕ್ಸೆಂಪ್ಷನ್ ಇದೆ. ಆಕ್ಟ್ ಪ್ರಕಾರ RMA ನಾವು ಫೈಲ್ ಮಾಡೋದು. ಸೊ ಆ ಲೆಟರ್ ತೋರಿಸಿದೆ. ಅದಲ್ಲದೆ ನಾನು ಎಕ್ಸರ್ವಿಸ್ ಮ್ಯಾನ್ ಆದ್ರೂ ನಾನೊಂದು ವಾರ್ ಕ್ಯಾಶುಯಾಲಿಟಿ 2002 ಆಪರೇಷನ್ ಪರಾಕ್ರಮದಲ್ಲಿ ನಾನು ವೀಲ್ ಚೇರ್ ನಲ್ಲಿ ಕೂತ್ಕೊಂಡಿದ್ದೇನೆ. ಅಂದ್ರಿಂದ 100% ಡಿಸೇಬಲ್ ಆಗಿ. ಅದು ಕೂಡ ನಾನು ಅವರಿಗೆ ತೋರಿಸಿದ್ದು. ನಾನು ಎಲ್ಲಾ ಟೋಲ್ ನಲ್ಲಿ ತೋರಿಸಿದಾಗ ನನಗೆ ಟೋಲ್ ಎಕ್ಸೆಂಪ್ಷನ್ ಮಾಡ್ತಾರೆ ಅವರು. ಕೆಲವು ಟೋಲ್ ನಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಯಾರಾದ್ರೂ ಓದೋಕೆ ಬರದೇ ಇರುವವರು. ಇದರಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು ಇಲ್ಲ ನಾನೇ ಇವಾಗ ನಾನು ಸೀನಿಯರ್ ಕಾಣ್ಬೇಕಂದಾಗ ಅವ್ರು ಹೇಳಿದ್ರು ಇಲ್ಲ ನಾನೇ ಸೀನಿಯರು, ಬೇರೆ ಎಲ್ರು ಯಾರಿಲ್ಲ ಇವಾಗ. ನಾನು ಹೇಳಿದ್ರು ನಿಮ್ಮ ಸೂಪರ್ವೈಸರ್ ಯಾರು ನಾನು ಮಾತಾಡಿದ್ರು ನಾನು ಇದು ಕ್ಲಿಯರ್ ಮಾಡ್ತೇನೆ. ಅಲ್ಲ ನಾವು ಎಲ್ಲ ಮಾತಾಡಿದ್ದೇವೆ ಫೋನ್ ನಲ್ಲಿ, ನೀವು ಹಣ ಕೊಡ್ಲೇಬೇಕು ಅಂತಂದ್ರು. ಬಟ್ ರಿಪಬ್ಲಿಕ್ ಡೇ ಮೊದಲನೇ ದಿನ ನಾನು ಯಾಕೋಸ್ಕರ ವೀಲ್ ಚೇರ್ ನಾನು ಯಾರಿಗೋಸ್ಕರ ನಾನು ಕೂತ್ಕೊಂಡಿದ್ದೇನೆ. ನನಗೆ ಆ 120 ರೂಪಾಯಿಗೆ ಅಲ್ಲ ಇಶ್ಯೂ, ಅಂದ್ರೆ ನನಗೆ ನನ್ನ ರೆಸ್ಪೆಕ್ಟ್ ನ ಇಶ್ಯೂ. ನಮ್ಗೆ ಅದಕ್ಕೋಸ್ಕರ ನಾನು ಹೇಳಿದ್ ನಾನು ಗಾಡಿ ಸೈಡ್ ನಲ್ಲಿ ಇರ್ತೇನೆ, ನಿಮ್ಮ ಬೇರೆಯವ್ರು ಕ್ರಾಸ್ ಮಾಡೋದಿಲ್ಲ, ನಾನು ಸೈಡ್ ನಲ್ಲಿ ಇರ್ತೇನೆ, ಹಿಂದಿರುವ ಗಾಡಿಯವರಿಗೆ ಹೋಗೋಕೆ ಬಿಡಿ, ನಾನು ಹೇಳಿದ್ದು ನಾನೊಂದು ವಿಡಿಯೋ ಮಾಡ್ತೇನೆ,
ಆಮೇಲೆ ನಿಮಗೆ ನಾನು ದುಡ್ಡು ಕಟ್ಟೋದು ವಿಡಿಯೋ ನಾನು ತೆಗಿತೇನೆ. ಅದು ಹೇಳಿದ ತಕ್ಷಣ ಅವ್ರು ಹೇಳಿದ್ರು ಓಕೆ ನೀವು ಮಾಡಿ, ತೊಂದರೆ ಇಲ್ಲ. ಸರಿ, ಹಾಗೆ ನಾನು ಹೇಳಿದು ಅಂದ್ರೆ ನನ್ನ ನೋಡಿ ಅಲ್ಲಿ ಅರ್ಧ ಗಂಟೆ ಇದಕ್ಕೋಸ್ಕರ ಎಲ್ಲ. ನಾನು ದೂರ ಯಾತ್ರೆ ಮಾಡುವವ, ನನಗೆ ಎದೆಯಿಂದ ಕೆಳಗಡೆ ಸೆನ್ಸೇಷನ್ ಇಲ್ಲ. 23 ವರ್ಷ ಆಯ್ತು ವೀಲ್ ಚೇರ್ ಅಲ್ಲಿ. ಒಂದ್ಸಲ ಎತ್ತಿ ವೀಲ್ ಚೇರ್ ಇಂದೆಲ್ಲ ಕೂತ್ಕೊಳ್ಸಕ್ ಅಷ್ಟೇ ಕಷ್ಟ ಇದೆ. ಆದ್ರೂ ನಾನು ಕೂತ್ಕೊಂಡೆ, ಯಾಕಂದ್ರೆ ಇದು ನನಗೋಸ್ಕರ ಅಲ್ಲ, ನನ್ನ ಅಣ್ಣ ತಮ್ಮಂದ್ರೆ ಬಾಕಿದವ್ರು ಇದೇ ರೀತಿ ಆಗಿದ್ದಾರೆ ಇರ್ತಾರಲ್ಲ, ಅವರಿಗೋಸ್ಕರ ನಾನು ಈ ವಾಯ್ಸ್ ತೆಗಿತಾ ಇದ್ದೇನೆ. ನಾನಲ್ಲಿ ವಿಡಿಯೋ ಮಾಡಿದೆ. ಹಣ ಕೊಡ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು ಹಣ ಬೇಡ ಸರ್, ನಾವೆಲ್ಲ ಮಾತಾಡಿದ್ದೇವೆ, ನೀವು ಹೋಗಿ. ಅಷ್ಟೆಲ್ಲ ನಾನು ಕೇಳಿದ್, ನಾನು ಭಿಕ್ಷುಕ ಅಲ್ಲ ನೋಡಿ. ಇಷ್ಟೊತ್ತು ನಾನಿಲ್ಲಿ ನಿಮ್ಮಲ್ಲಿ ಮಾತಾಡಿ ಎಲ್ಲ ಆಯ್ತು. ನಾನು ಮೊದಲಿಂದ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಅವಾಗ ನೀವು ಅದಕ್ಕೆ ಬಿಡ್ತಾ ಇರ್ಲಿಲ್ಲ. ಇವಾಗ ಈ ಭಿಕ್ಷುಕರಲ್ಲಿ ಹೇಳಿದಾಗ ನೀವು ಆಯ್ತು ಸರ್ ನಿಮ್ದೆಲ್ಲ ಆಯ್ತು, ನೀವು ಹೋಗಿ, ಹಣ ಬೇಡ ಅಂತಂದ್ರಿ. ಅದೇನ್ ಸರ್, ಅದೇನ್ ಮಾತಾಡುವ ಒಂದು ರೀತಿ? ಸರಿ, ವಿಚಾರಗಳನ್ನ ತಿಳಿದು ನಿಜಕ್ಕೂ ಬಹಳ ಬೇಸರ ಆಗ್ತಾ ಇದೆ. ಇವತ್ತು ರಿಪಬ್ಲಿಕ್ ಡೇ ಬೇರೆ, ಒಬ್ಬ ನಿವೃತ್ತ ಕಮಾಂಡೋ ಜೊತೆಗೆ ನಾವು ಈ ವಿಚಾರದ ಬಗ್ಗೆ ಮಾತಾಡ್ತಿದೀವಿಲ್ಲ ಅನ್ನೋ ಬೇಸರ ನಮ್ಮನ್ನ ಕಾಡ್ತಿದೆ. ವ್ಯವಸ್ಥೆ ಬಗ್ಗೆ ನಮ್ಗೆ ಬಹಳ ಬೇಸರ ಆಗ್ತಿದೆ ಸರ್. ಇಂಥ ವ್ಯವಸ್ಥೆಯಲ್ಲಿ ನಾವ್ ಇದೆಯಲ್ಲ. ಆಕ್ಚುಲಿ ನಿಮ್ಗೆ ನೀವು ಹೇಳಿದ್ ಕರೆಕ್ಟ್, 120 ರೂಪಾಯಿ ಮ್ಯಾಟರ್ ಅಲ್ಲ ನಿಮ್ಗೆ. ಟೋಲಲ್ಲ ಇದು ಸರ್. ನಾನು ಅಲ್ಲಿಂದ ಮೇಲೆ ಬಂದ ನಂತರ ಬೆಳಗಾಂ ಟೋಲ್ ನಲ್ಲಿ ಕೂಡ ಕಿರಿಕಿರಿ ಆಯ್ತು, ಕೋಲ್ಹಾಪುರ ಟೋಲ್ ನಲ್ಲೂ ಕಿರಿಕಿರಿ ಆಯ್ತು. ಇದು ಯಾಕೆ? ನಾನು ನನ್ನ ದೇಶದಲ್ಲಿ ವಾಸ ಮಾಡ್ತಾ ಇರುವಾಗ ನನಗೋಸ್ಕರ ಹೀಗಾದ್ರೆ ಹಾಗೆ ಬಾಕಿದವ್ರನ್ನ ಅವ್ರು ಏನ್ ರೀತಿಯಲ್ಲಿ ಮಾಡ್ತಾರೆ? ದೇವಸ್ಥಾನಕ್ಕೆ ಹೋದ್ರೆ ವೀಲ್ ಚೇರ್ ತಗೊಂಡು ಬರಬಾರ್ದು, ಅಲ್ಲೇ ವೀಲ್ ಚೇರ್ ಯೂಸ್ ಮಾಡ್ಬೇಕು. ಟೋಲ್ ನಲ್ಲಿ ವೀಲ್ ಚೇರ್ ನವರಿಗೆ ಎಕ್ಸೆಂಪ್ಷನ್ ಇಲ್ಲ. ಇನ್ನೊಂದಕ್ಕೆ ಹೋದ್ರೆ ವೀಲ್ ಚೇರ್ ಫ್ರೆಂಡ್ಲಿ ಅಲ್ಲ. ಏನ್ ನಾವು ಮನುಷ್ಯರಲ್ವಾ? ನಮಗೆ ಜೀವಿಸ್ಬೇಡ್ವಾ? ಕಡೆಗೆ ಏನಾಯ್ತು? ದುಡ್ಡು ಕೊಟ್ರಾ ಅಥವಾ ಬಿಟ್ರಾ? ಏನಾಯ್ತು? ದುಡ್ಡು ಕೊಟ್ಟೆ. ಅವ್ರು ಹೇಳಿದ್ರು ದುಡ್ಡು ಕೊಡ್ಬೇಡಿ. ಓಕೆ, ನಾನು ದುಡ್ಡು ಕೊಡೋದಿಲ್ಲ ಅಂತಂದ್ರ ಅವ್ರು ಹೇಳಿದ್ರು ದುಡ್ಡು ಕೊಡ್ಬೇಡಿ, ನೀವು ಹೋಗಿ ಸರ್ ಅಂದ್ರೆ. ಅದು ಅಷ್ಟೆಲ್ಲ ಹೇಳ್ಬೇಕಾದ್ರೆ ನೋಡಿ ಎಷ್ಟು ಹೊತ್ತಿಡಿತು. ಅದು ಸರ್ ನೀವು ಇಂಥವ್ರ ಮೇಲೆ. ಹೌದು ಸರ್, ಅದೇ ನಾನು ನೋಡಿ ನಿಮ್ಮ ಈ ಮಾಧ್ಯಮ ರೀತಿಯಲ್ಲಿ ಬಾಕಿ ನನ್ನ ಊರಿನವರು, ಅದೇ ರೀತಿ ನನ್ನ ಯೂನಿಟ್ನವರು, ಅಸ್ಸಾಂನಲ್ಲಿರುವ ನನ್ನ ಸಿಒ ಕೂಡ ಕೂಡಲೇ ಆಕ್ಷನ್ ಮಾಡಿ ಇವತ್ತು ಬೆಳಗ್ಗೆ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಟೋಲ್ನವರನ್ನು ಅರೆಸ್ಟ್ ಕೂಡ ಮಾಡಿದ್ರು. ಅಲ್ಲಿವರೆಗೆ ನಡೆದಿತ್ತು. ಅಂದ್ರೆ ಆರ್ಮಿಯವರು ಬಿಡೋದಿಲ್ಲ. ನಾವು ಬ್ರದರ್ಹುಡ್ ಅಲ್ಲಿಂದ ಕಲಿತ್ಕೊಳ್ಳೋದು. ಅದ ಕಾರಣ ಎಲ್ಲರೂ ಸಪೋರ್ಟಿಗೆ ಇದ್ದಾರೆ. ಆ ಸಪೋರ್ಟಿಗೆ ಇದ್ದ ಕಾರಣ ಇವಾಗ ಸ್ವಲ್ಪ ಸಂತೋಷ ಇದೆ ಸರ್. ಫೈನ್ ಸರ್, ಓಕೆ, ಥ್ಯಾಂಕ್ ಯು ಶಾಮರಾಜ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ವಿ. ಟೋಲ್ಗೇಟ್ ಅಲ್ಲಿ ನಿವೃತ್ತ ಯೋಧರಿಗೆ ಅವಮಾನ ಮಾಡಿದರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಿನಾಕಾರಣ ಯೋಧರನ್ನ ನಿಲ್ಲಿಸಿ ಅವಮಾನ ಮಾಡಿದಾರಂತೆ. ಉಡುಪಿ ಸಾಸ್ತಾನ ಟೋಲ್ಗೇಟ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಸೇನೆ ಅಧಿಕಾರಿಗಳಿಗೆ ಟೋಲ್ ಫ್ರೀ ವ್ಯವಸ್ಥೆ ಇದೆ. ಆದರೆ ನಿವೃತ್ತ ಸೇನಾಧಿಕಾರಿ ಶಾಮರಾಜ್ ಅವರಿಗೆ ಟೋಲ್ ಸಿಬ್ಬಂದಿ ಅಡ್ಡಿ ಮಾಡಿದಾರಂತೆ. ವಿನಾಕಾರಣ ನಿಲ್ಲಿಸಿ ಅವಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೂಕ್ತ ದಾಖಲೆಯನ್ನ ತೋರಿಸಿದರೂ ಕೂಡ ಅವರನ್ನ ತಡೆದಿದ್ದಾರೆ ಅನ್ನುವಂಥ ಆರೋಪ. 2002ರಲ್ಲಿ ಉಗ್ರರ ಜೊತೆಗೆ ಹೋರಾಡಿದ್ದ ಯೋಧ ಶಾಮರಾಜ್ ಅವರು ಎಲ್ಲಾ ದಾಖಲೆಯನ್ನ ತೋರಿಸಿದ್ರೂ ಕೂಡ ಬೇಕು ಅಂತಾನೆ ಅವರನ್ನ ನಿಲ್ಲಿಸುವಂತ ಕೆಲಸ ಆಗಿದೆ. ಉಗ್ರರ ಜೊತೆಗಿನ ಹೋರಾಟದಲ್ಲಿ ಶಾಮರಾಜ್ ಗಾಯಗೊಂಡಿದ್ರು, ಬಳಿಕ ಸೇನೆಯಿಂದ ನಿವೃತ್ತಿಯಾಗಿದ್ರು. ಅವರ ಹತ್ರ ಎಲ್ಲಾ ದಾಖಲೆಗಳಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದರ ವಿಚಾರವಾಗಿ. ಆದಾಗ್ಯೂ ಕೂಡ ಅವರನ್ನ ಬೇಕು ಅಂತಲೇ ತಡೆಯುವಂತಹ ಕೆಲಸ ಟೋಲ್ ಸಿಬ್ಬಂದಿಯಿಂದ ಆಗಿದೆಯಂತೆ. ಇದು ಈಗ ಆಕ್ರೋಶ